ಜೊತೆ ಬನ್ನಿ. ವಾಟ್ಸ್ ಅಪ್ ಯೂಟ್ಯೂಬ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋದು ಎಂಟಾಕ್ 150. ಇದು ಒಂದು ಹೊಸ ಸ್ಕೂಟರ್ TVS ಕಡೆಯಿಂದ. ನೀವು ನೋಡ್ತಿರ್ಬೋದು, ಅಷ್ಟಿಗೆ ಇಲ್ಲಿ ಎಂಟಾಕ್ 125 ಆಫರ್ ಮಾಡಿದರು. ಅದರ ನಂತರ ಇವಾಗ ಇಲ್ಲಿ ಎಂಟಾಕ್ 150 ಆಫರ್ ಮಾಡ್ತಿದ್ದಾರೆ. ಸೊ ಇದು ಒಂದು ಫ್ರೆಶ್ ಲುಕ್ಕಲ್ಲಿ ಬರುತ್ತೆ, ಯಾವುದು ಇಲ್ಲಿಂದ ಕ್ಯಾರಿ ಫಾರ್ವರ್ಡ್ ಆಗಿಲ್ಲ. ಸೊ ಕಂಪ್ಲೀಟ್ಲಿ ಫ್ರೆಶ್ ಲುಕ್. ಇಲ್ಲಿ ಫ್ರಂಟಲ್ಲಿ ಬಂದರೆ ಇಲ್ಲಿ ಒಂದು ಡ್ಯುಯಲ್ ಟೋನ್ ಹೇಳೋದಿಲ್ಲ, ಇಲ್ಲಿ ಲೇಯರ್ ಬೈ ಲೇಯರ್ ಕಲರ್ ಚೇಂಜಸ್ ಇದೆ. ಇಲ್ಲಿ ನೋಡ್ಬೋದು, ಫಸ್ಟ್ ಇಲ್ಲಿ ಮೇಲೆ ಆ್ಯಪ್ರನ್ ನೋಡೋದಂತಾದರೆ ಇದು ಕಂಪ್ಲೀಟ್ಲಿ ಗ್ಲಾಸಿ ಬ್ಲ್ಯಾಕ್ ಫಿನಿಷಲ್ಲಿದೆ. ಹಾಗೆ ಕೆಳಗೆ ಇಲ್ಲಿ ನೋಡೋದಾದರೆ ಇದು ಪರ್ಪಲ್ ಕಲರಲ್ಲಿ ಗ್ಲಾಸಿ ಫಿನಿಶ್. ಅದರ ನಂತರ ಇಲ್ಲಿ ಕೆಳಗೆ ಒಂದು ಮ್ಯಾಟ್ ಬ್ಲ್ಯಾಕ್ ಫಿನಿಷಲ್ಲಿ ಒಂದು ಪ್ಯಾನಲ್ ಬರುತ್ತೆ. ಅದರ ನಂತರ ಇಲ್ಲಿ ಕೆಳಗಡೆ ಇನ್ನೊಂದು ಪ್ಯಾನಲ್ ಇದೆ. ಸೊ ಇಟ್ಸ್ ಕೈಂಡ್ ಆಫ್ ಸಿಯಾನ್ ಬ್ಲೂ ಕಲರ್. ಹಾಗೆ ಇಲ್ಲಿ ಕೆಳಗೆ ನೋಡೋದಂತಾರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ಇದೆ. ಹಾಗೆ ವೀಲ್ ಸೈಜ್ ನೋಡೋದಂತಾದರೆ 100/80 ಸೆಕ್ಷನ್ 12 ಇಂಚ್ ವೀಲ್ ಇದೆ. ಸೊ ಇಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ಬರುತ್ತೆ. ಆ್ಯಂಡ್ ಇದು ಫ್ರಂಟ್ ಮಡ್ ಗಾರ್ಡ್ ನೋಡೋದಂತಾದರೆ ಇಲ್ಲೂ ಕೂಡ ಡ್ಯುಯಲ್ ಟೋನ್ ಫಿನಿಷಲ್ಲಿದೆ, ಗ್ಲಾಸಿ ಬ್ಲ್ಯಾಕ್ ಹಾಗೆ ಪರ್ಪಲ್ ಇನ್ಸರ್ಟ್ಸ್ ಇದೆ. ಈ ಎಲ್ಲ ವೀಲ್ಸ್ ನೋಡೋದಂತಾರೆ ಇಲ್ಲಿ ಪರ್ಪಲ್ ಕಲರ್ ಬಾಡಿಲಿ ಏನು ನೋಡಿರ್ತೀರ ಅದೇ ಕಲರ್ ಇಲ್ಲೂ ಕೂಡ ಇದೆ. ಇಲ್ಲಿ ರಿಯರಲ್ಲಿ ನೋಡೋದಂದರೆ ರಿಯರಲ್ಲಿ ಕೂಡ LED ಟೈಲ್ ಲ್ಯಾಂಪ್ ಇದೆ ಆ್ಯಂಡ್ LED ಟರ್ನ್ ಇಂಡಿಕೇಟರ್ಸ್. ಫ್ರಂಟಲ್ಲಿ ಕೂಡ LED ಟರ್ನ್ ಇಂಡಿಕೇಟರ್ಸ್ ಇದೆ. ಆ್ಯಂಡ್ ಇದು ಕೂಡ ಕಂಪ್ಲೀಟ್ಲಿ ಫ್ರೆಶ್ ಲುಕ್. ಸಿಮಿಲಾರಿಟೀಸ್ ಇದೆ, ಅಂದರೆ ಡಿಸೈನಲ್ಲಿ ನೋಡ್ಬೋದು ನೀವು. ಎಂಟಾಕ್ 125 ಕೂಡ ಈ ರೇರಲ್ಲಿ ಫಿನ್ಸ್ ಇದೆ. ಸೊ ಅದನ್ನೇ ಇಲ್ಲಿ ಕಂಟಿನ್ಯೂ ಆಗಿದೆ. ಇಲ್ಲೂ ನೋಡ್ಬೋದು, ಇಲ್ಲೂ ಕೂಡ ಫಿನ್ಸ್ ಬಂದಿದೆ. ಸೊ ಲುಕ್ ತುಂಬ ಫ್ರೆಶ್ ಇದೆ, ಹಾಗೆ ತುಂಬ ಸ್ಪೋರ್ಟಿಯಾಗಿ ಕಾಣುತ್ತೆ ಹಿಂದ್ಗಡೆ ನೋಡಬೇಕಾದ್ರೆ. ಆ್ಯಂಡ್ ಇಲ್ಲಿ ರೇರ್ ವೀಲ್ ಸೈಜ್ ನೋಡೋದಂತಾರೆ ಇದರಲ್ಲಿ 110/80 ಸೆಕ್ಷನ್ 12 ಇಂಚ್ ವೀಲ್ ಹಿಂದ್ಗಡೆನು. ಸೊ ಇಲ್ಲಿ ಇಂಜಿನ್ ಪಾರ್ಟಿಗೆ ಬರೋದಂತಾದರೆ ಇದರಲ್ಲಿ 149.7 cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಬರುತ್ತೆ. ಅದರ ಜೊತೆಗೆ ಇದರಲ್ಲಿ 13 bhp ಮ್ಯಾಕ್ಸ್ ಪವರ್ ಹಾಗೂ 14.2 Nm ಟಾರ್ಕ್ ಬರುತ್ತೆ. ಆ್ಯಂಡ್ ಇದರ ಸ್ಪೆಷಲ್ ಫೀಚರ್ಸ್ ಅಂದರೆ ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ, ಸಿಂಗಲ್ ಚಾನೆಲ್ ABS ಇದೆ. ಸೊ ಸಿಂಗಲ್ ಚಾನೆಲ್ ABS ಇದೆ. ಇಲ್ಲಿ ನೋಡ್ಬೋದು ಸಿಂಗಲ್ ಚಾನೆಲ್ ABS. ಹಿಂದ್ಗಡೆನೂ ಸ್ಪೀಡ್ ಸೆನ್ಸರ್ ಇದೆ. ಇಲ್ಲಿ ಕೀ ಫಂಕ್ಷನ್ಸ್ ಬಗ್ಗೆ ಮಾತಾಡೋದಂತಾರೆ ಕೀ ಆನ್ ಆಫ್. ಈ ಕಡೆ ಪುಷ್ ಮಾಡಿದರೆ ಸೀಟ್ ಓಪನ್ ಆಗುತ್ತೆ. ಸೀಟ್ ಒಂದು ಫುಲ್ ಫೇಸ್ ಹೆಲ್ಮೆಟ್ ಸ್ಟೋರ್ ಆಗೋಷ್ಟಿದೆ ಕೆಪಾಸಿಟಿ. ಆ್ಯಂಡ್ ಇಲ್ಲಿ ಚಾಸಿ ನಂಬರ್. ಆ್ಯಂಡ್ ಪುಷ್ ಮಾಡಿ ಈ ಕಡೆ ಟರ್ನ್ ಮಾಡಿದರೆ ಇಲ್ಲಿ ಫ್ಯೂಲ್ ಫಿಲ್ಲರ್ ಕ್ಯಾಪ್ ಓಪನ್ ಆಗುತ್ತೆ. ಇದು ಎಕ್ಸ್ಟರ್ನಲ್ ಫ್ಯೂಲ್ ಫಿಲ್ಲರ್ ಕ್ಯಾಪ್. ಜಸ್ಟ್ ಪ್ರೆಸ್ ಮಾಡಿದರೆ ಕ್ಲೋಸ್ ಆಗುತ್ತೆ. ಇದು ಬೇಸಿಕಲಿ ಬೇಸ್ ಮಾಡಲಲ್ಲಿ ಇಲ್ಲಿ ಪಾರ್ಟ್ ಇದು ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದಾರೆ. ಸೊ ಇದನ್ನು ಡಿವೈಡ್ ಮಾಡಿದ್ದಾರೆ. ಇಲ್ಲಿ ನೋಡೋದಂತಾರೆ ಇಲ್ಲಿ ಸ್ಪೀಡ್ ತೋರಿಸುತ್ತೆ. ಅದ್ರ ಜೊತೆಗೆ ಇಲ್ಲಿ ಫ್ಯೂಲ್ ಗೇಜ್ ಇದೆ. ಹಾಗೆ ಇಲ್ಲಿ ಓಡೋಮೀಟರ್ ಇದೆ. ಅದರ ನಂತರ ಇಲ್ಲಿ ಟ್ರಿಪ್ ಇನ್ಫಾರ್ಮೇಷನ್ ಬರುತ್ತೆ, ಟ್ರಿಪ್ A ಟ್ರಿಪ್ B. ಆ್ಯಂಡ್ ಇಲ್ಲಿ RPM ಗೇಜ್ ಬರುತ್ತೆ. ಇಲ್ಲಿ ಟೈಮ್ ಇದೆ ಆ್ಯಂಡ್ ಇಲ್ಲಿ ಡೇಟ್. ಸೊ ಇಲ್ಲಿ ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಬರುತ್ತೆ. ಇಲ್ಲಿ ABS ಲೈಟ್ ಇದೆ. ಇಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಲೈಟ್ ಇದೆ. ಇಲ್ಲಿ ಇಂಜಿನ್ ಚೆಕ್ ಲೈಟ್ ಇದೆ. ಆ್ಯಂಡ್ ಇಲ್ಲಿ ಟರ್ನ್ ಇಂಡಿಕೇಟರ್ಸ್ ಆಗಿರ್ಬೋದು, ಇಲ್ಲಿ ಹೈ ಬೀಮ್ ಲೋ ಬೀಮ್ ಇಂಡಿಕೇಶನ್. ಇಲ್ಲಿ ಸ್ವಿಚ್ ಗೇರ್ ನೋಡೋಂಥವ್ರೆ ಬೇಸ್ ಮಾಡಲ್ ಸ್ವಿಚ್ ಗೇರ್. ಇದು ಪಾಸ್ ಲೈಟ್, ಇಲ್ಲಿ ಪಾಸ್ ಲೈಟ್ ಸ್ವಿಚ್ ಇದೆ. ಇಲ್ಲಿ ಹೈ ಬೀಮ್ ಲೋ ಬೀಮ್ ಸ್ವಿಚ್ ಇದೆ. ಇದು ಇನ್ಫಾರ್ಮೇಷನ್ ಅಂದರೆ ಕಾಲ್ ರಿಸೀವ್ ಮಾಡಲಿಕ್ಕೆ, ಡಿಸ್ಕನೆಕ್ಟ್ ಮಾಡಲಿಕ್ಕೆ ಈ ಒಂದು ಸ್ವಿಚ್ ಇದೆ. ಹಾಗೆ ಇಲ್ಲಿ ಕೆಳಗೆ ನೋಡೋದಂತಂದರೆ ಇಂಡಿಕೇಟರ್ ಸ್ವಿಚ್ ಇದೆ. ಹಾಗೆ ಇದು ಹಾರ್ನ್. ಆ್ಯಂಡ್ ರೈಟ್ ಸೈಡಲ್ಲಿ ನೋಡೋದಂತಾರೆ ಇಲ್ಲಿ ಇಗ್ನಿಷನ್ ಸ್ವಿಚ್ ಇದೆ. ಇದು ಕಿಲ್ ಸ್ವಿಚ್ ಇದೆ. ಆ್ಯಂಡ್ ಇಲ್ಲಿ ಇಲ್ಲಿ ಮೋಡ್ ಚೇಂಜ್ ಮಾಡ್ಬೋದು. ಹಾಗೆ ಇಲ್ಲಿ ಕೆಳಗೆ ಇದರಲ್ಲಿ ಹೆಜಾರ್ಡ್ ಲೈಟ್ ಇದೆ. ಆ್ಯಂಡ್ ಇಲ್ಲಿ ಸೆಲ್ಫ್. ಇಲ್ಲಿ ಟಾಪ್ ಮಾಡೆಲ್ ನೋಡೋದಂತಾರೆ ಇದರಲ್ಲಿ ಸೇಮ್ RTR 160 RTR 200 ಯಾವ ಸ್ಪೀಡೋಮೀಟರ್ ಬರುತ್ತೆ
ಅದೇ ಸ್ಪೀಡೋಮೀಟರ್ ಇದೆ ಇದರಲ್ಲಿ. ಇಲ್ಲಿ ಕಿಲ್ ಸ್ವಿಚ್ ತುಂಬಾ ಡಿಫ್ರೆಂಟ್ ಆಗಿದೆ. ಇದು ಆನ್, ಇದು ಸೆಲ್ಫ್, ಅದರ ನಂತರ ಈ ಕಡೆ ಮಾಡಿದ್ರೆ ಆಫ್ ಆಗುತ್ತೆ, ಬೇರೆ ಏನೂ ಇಲ್ಲ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡೋದಂತಾರೆ ಇಲ್ಲಿ ಹೈ ಬೀಮ್, ಲೋ ಬೀಮ್ ಮತ್ತು ಪಾಸ್ ಲೈಟ್ ಇಂಟಿಗ್ರೇಟೆಡ್ ಇದೆ. ಹಾಗೆ ಎಜರ್ ಲೈಟ್ ಸ್ವಿಚ್ ಇಲ್ಲೇ ಬರುತ್ತೆ. ಆ್ಯಂಡ್ ಇದರಲ್ಲಿ ಈ 4 ನ್ಯಾವಿಗೇಷನ್ ಕೀ ಬರುತ್ತೆ ಬೇಸಿಕಲಿ ಈ ಸ್ಪೀಡೋಮೀಟರ್ನ ಕಂಟ್ರೋಲ್ ಮಾಡೋದಕ್ಕೆ. ಆ್ಯಂಡ್ ಇದರಲ್ಲಿ ಇಲ್ಲಿ ಕೆಳಗೆ ಇಂಡಿಕೇಟರ್ ಸ್ವಿಚ್ ಇದೆ, ಆಮೇಲೆ ಹಾರ್ನ್ ಇದೆ. ಆ್ಯಂಡ್ ಇದರಲ್ಲೂ ಅಡ್ಜಸ್ಟೇಬಲ್ ಲೀವರ್ಸ್, ಹಾಗೆ ಇಲ್ಲಿ ಸೇಫ್ಟಿ ಲಾಕ್ ಬರುತ್ತೆ. ಆ್ಯಂಡ್ ಇದರಲ್ಲಿ ನೀವು ಇನ್ಫಾರ್ಮೇಷನ್ ನೋಡೋದಂತಂದರೆ ಇಲ್ಲಿ ಟರ್ನ್ ಇಂಡಿಕೇಟರ್ ಬರುತ್ತೆ ಲೆಫ್ಟ್ ರೈಟ್, ಹಾಗೆ ಇಲ್ಲಿ ಇಂಜಿನ್ ಚೆಕ್ ಲೈಟ್ ಇದೆ, ABS ಲೈಟ್ ಇದೆ, ಆ್ಯಂಡ್ ಇಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ, ಸೈಡ್ ಇಂಡಿಕೇಟರ್ ಲೈಟ್ ಬರುತ್ತೆ, ಹಾಗೆ ಇಲ್ಲಿ ವಾರ್ನಿಂಗ್ ಲೈಟ್ ಇದೆ, ಅದರಲ್ಲೂ ಇದೆ ವಾರ್ನಿಂಗ್ ಲೈಟ್. ಇದು ಇಲ್ಲಿ ನೋಡೋದಂತಾದರೆ ಇದು RPM ಗೇಜ್, ಇಲ್ಲಿ ಯಾವ ಮೋಡಲ್ಲಿದೆ ಅಂತ ತೋರಿಸುತ್ತೆ. ಆ್ಯಂಡ್ ಇದರಲ್ಲಿ ರೈಡಿಂಗ್ ಮೋಡ್ಸ್ ಕೂಡ ಇದೆ, ಯಾವ ಮೋಡಲ್ಲಿದೆ ಅಂತ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ಸೈಡ್ ಸ್ಟ್ಯಾಂಡ್ ಡೌನ್ ಒಂದು ವಾರ್ನಿಂಗ್ ಬರುತ್ತೆ, ಸೈಡ್ ಸ್ಟ್ಯಾಂಡ್ ಮೂವ್ ಮಾಡಿದ್ರೆ ವಾರ್ನಿಂಗ್ ಹೋಯಿತು. ಸೊ ಇಲ್ಲಿ ಸ್ಪೀಡ್ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಇಲ್ಲಿ ನೋಡೋದಂತಾದರೆ ಫ್ಯೂಲ್ ಗೇಜ್ ಇದೆ, ಇಲ್ಲಿ ಲೋ ಫ್ಯೂಲ್ ಅಂತ ತೋರಿಸ್ತಿದೆ, ಫ್ಯೂಲ್ ಲೋ ಇದೆ. ಆ್ಯಂಡ್ ಈ ಕಡೆ ಇಂಜಿನ್ ಟೆಂಪ್ರೇಚರ್ ಬರುತ್ತೆ, ಇದರಲ್ಲಿ ಟ್ರಿಪ್ ತೋರಿಸುತ್ತೆ, ಇಲ್ಲಿ ಆ್ಯಾವ್ರೇಜ್ ಸ್ಪೀಡ್, ಆಮೇಲೆ ಇದು ರೈಡಿಂಗ್ ಡಿಸ್ಟೆನ್ಸ್, ಆಮೇಲೆ ರೈಡಿಂಗ್ ಟೈಮ್. ಆ್ಯಂಡ್ ಇಲ್ಲಿ ರೈಡಿಂಗ್ ಮೋಡ್ಸ್ ಇದೆ. ರೈಡಿಂಗ್ ಮೋಡ್ಸ್ ಹೋದರೆ ಸ್ಟ್ರೀಟ್ ಮತ್ತು ರೇಸ್ ಎರಡು ರೈಡಿಂಗ್ ಮೋಡ್ ಬರುತ್ತೆ. ಆ್ಯಂಡ್ ಕೆಳಗೆ ಟ್ರಿಪ್ ಡೀಟೇಲ್ಸ್, ಟ್ರಿಪ್ A ಟ್ರಿಪ್ B ಎಷ್ಟಿದೆ ಅಂತ ತೋರಿಸ್ತದೆ. ಅದು ಕೆಳಗೆ ಬಂದರೆ ವೆಹಿಕಲ್ ಕಂಟ್ರೋಲ್ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಇಲ್ಲ ಆನ್ ಮಾಡ್ಬೋದು. ಕೆಳಗೆ ಬಂದರೆ ಇಲ್ಲಿ ಕನೆಕ್ಟಿವಿಟಿ ಫೀಚರ್ಸ್, ನಿಮ್ಮ ಫೋನಿಗೆ ಪೇರ್ ಮಾಡ್ಕೊಳ್ಬೋದು. ಆ್ಯಂಡ್ ಕೆಳಗೆ ಪ್ರೈವಸಿಯಲ್ಲಿ ಡು ನಾಟ್ ಡಿಸ್ಟರ್ಬ್, ಇನ್ಕಾಗ್ನಿಟೋ ಮೋಡ್ 2 ಇದೆ. ಆ್ಯಂಡ್ ಕೆಳಗೆ ಇಲ್ಲಿ ಮೈ ವೆಹಿಕಲಲ್ಲಿ ಸರ್ವಿಸ್ ಇನ್ಫಾರ್ಮೇಷನ್ ನೋಡ್ಬೋದು. ಆ್ಯಂಡ್ ಕೆಳಗೆ ಪರ್ಫಾರ್ಮೆನ್ಸ್ ರೆಕಾರ್ಡ್ ನೋಡ್ಬೋದು, ಆ್ಯಾವ್ರೇಜ್ ಸ್ಪೀಡ್ ಆ್ಯಂಡ್ ಟಾಪ್ ಸ್ಪೀಡ್ ಅಚೀವ್ ಮಾಡಿರೋದು ಅದೆಲ್ಲ ಇಲ್ಲಿ ನೋಡ್ಬೋದು. ಆ್ಯಂಡ್ ಕೆಳಗೆ ಬಂದರೆ ಸಾಫ್ಟ್ವೇರ್ ವರ್ಷನ್ ಇದೆ, ಯಾವ ಸಾಫ್ಟ್ವೇರಲ್ಲಿದೆ ಅಂತ ತೋರಿಸುತ್ತೆ. ಆ್ಯಂಡ್ ಕೆಳಗೆ ಇಲ್ಲಿ ನೋಡೋದಂತಾದರೆ ಡಿಸ್ಪ್ಲೇ ಸೆಟಪ್, ನಿಮಗೆ ಯಾವ ಥರ ಡಿಸ್ಪ್ಲೇ ಬೇಕು, ಯಾವ ಥೀಮ್ ಬೇಕು, ಕ್ಲಾಕ್ ಸೆಟ್ಟಿಂಗ್ ಅದನ್ನೆಲ್ಲ ಮಾಡ್ಕೋಬೋದು. ಸೊ ಸ್ಪೀಡೋಮೀಟ್ರಲ್ಲಿ ಇಷ್ಟೇ. ಬ್ರೇಕ್ ಲ್ಯಾಂಪ್ ನೋಡ್ಬೋದು, ಬ್ರೇಕ್ ಲ್ಯಾಂಪ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಂಡಿಕೇಟರ್ಸ್ ಕೂಡ ರಾನಿನಲ್ಲಿ ಬರುವಂಥ ಇಂಡಿಕೇಟರ್ ಇದರಲ್ಲಿ ಇದೆ. ಸೊ ತುಂಬಾ ಚೆನ್ನಾಗಿದೆ. ಇದು DRL ಆಗಿ ವರ್ಕ್ ಆಗುತ್ತೆ. ನೀವು ಇಂಡಿಕೇಟರ್ ಹಾಕಿದರೆ ಇಲ್ಲಿ ಮೇಲ್ಗಡೆ ಈ ಪಾರ್ಟ್ ಆ್ಯಸ್ ಅ ಇಂಡಿಕೇಟರ್ ವರ್ಕ್ ಆಗುತ್ತೆ. ಓಕೆ, ಇದು ಟೆಸ್ಟ್ ರೈಡ್ ಮಾಡ್ತಿರೋದು NTORQ 150. ಇನಿಷಿಯಲ್ ಫುಲ್ ಚೆನ್ನಾಗಿದೆ, ಟಾಪ್ ಫೀಲ್ ಆಗುತ್ತೆ. 25cc ಇನ್ಕ್ರೀಸ್ ಆಗಿರೋದ್ರಿಂದ ಸ್ವಲ್ಪ ರೆಸ್ಪಾನ್ಸು ತುಂಬಾ ಕ್ವಿಕ್ ಆಗಿದೆ. ಆ್ಯಂಡ್ ಹ್ಯಾಂಡಲಿಂಗ್ ಪಾರ್ಟಿಗೆ ಅಂತ ಬಂದರೆ ಇಟ್ಸ್ ಟೋಟಲಿ ಡಿಫ್ರೆಂಟ್, ಬಿಕಾಸ್ ಓಪನ್ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಬರುತ್ತೆ ಇದರಲ್ಲಿ. ಮೌಂಟಿಂಗ್ ಕೂಡ ಸೇಮ್ ಆ್ಯಸ್ ಬೈಕ್ ಇದೆ. ಆ್ಯಂಡ್ ವೀಲ್ ಸೈಜ್ ದೊಡ್ಡದಾಗಿರೋದ್ರಿಂದ ಹ್ಯಾಂಡ್ಲಿಂಗ್ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅಂಡ್ಯುಲೇಷನ್ಸ್ನ ತುಂಬಾ ಚೆನ್ನಾಗಿ ಅಬ್ಸಾರ್ಬ್ ಮಾಡುತ್ತೆ. ಇದು ತುಂಬ ನನಗೆ ಅಂದರೆ ಲಾಂಗ್ ಡಿಸ್ಟೆನ್ಸ್ ರೈಡ್ ಮಾಡಲಿಕ್ಕೆ ಸಿಗಲಿಲ್ಲ, ಬಟ್ ಶಾರ್ಟ್ ಡಿಸ್ಟೆನ್ಸಲ್ಲಿ ನನಗೆ ಎಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೆ ಅಷ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಸೀಟ್ಸ್ ಬಗ್ಗೆ ಮಾತಾಡೋದಂದರೆ ಸೀಟ್ಸು ತುಂಬಾ ಕಂಫರ್ಟೇಬಲ್ ಆಗಿದೆ ಆ್ಯಂಡ್ ಸಾಫ್ಟ್ ಆಗಿದೆ, ಕುಷನ್ ತುಂಬಾ ಚೆನ್ನಾಗಿದೆ. ನಾನೀಗ ರೈಡ್ ಮಾಡ್ತಿರೋದು ಇದು ಬೇಸ್ ಮಾಡಲ್. ಆ್ಯಂಡ್ ಇದ್ರ ನೆಕ್ಸ್ಟ್ ಇನ್ನೊಂದು ಟಾಪ್ ಮಾಡಲ್ ಬರುತ್ತೆ. ಸ್ಪೆಷಲ್ ಥ್ಯಾಂಕ್ಸ್ ಟು ಸಾಯರದ TVS ಉಡುಪಿ. ನಿಮಗೇನಾದರೂ TVS ವೆಹಿಕಲ್ಸ್ನ ಟೆಸ್ಟ್ ರೈಡ್ ಅಥವಾ ಪರ್ಚೇಸ್ ಮಾಡಬೇಕಂತಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಟೆಸ್ಟ್ ರೈಡ್ ರಿವ್ಯೂನ ನಾನು ಇನ್ನೊಂದು ವೀಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ.